ಜೀವಿಸಲು ಜೀವವಾಕ್ಯ. ಅಲ್ಲಿ ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಏಲೆ ಲೋಹೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಯಾಕೋಬನು ಪದ್ದನ್ ಅರಾಮಿನಿಂದ ಸುರಕ್ಷಿತವಾಗಿ ಕನಾನ್ ದೇಶದ ಶೆಕೆಂ ಪಟ್ಟಣಕ್ಕೆ ಬಂದು ಅಲ್ಲಿ ದೇವರಿಗಾಗಿ ಯಜ್ಞವೇದಿಯನ್ನು ಕಟ್ಟಿಸುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ದೇವಜನರು ಸರ್ವಾಂಗ ಹೋಮ ಮಾಡಲು ಯೆಹೋವನಿಗಾಗಿ ಯಜ್ಞವೇದಿಯನ್ನು ಕಟ್ಟಿಸುತ್ತಿದ್ದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಮೆಲ್ಕಿಸೆದೇಕನಂತಹ ಮಹಾಯಾಜಕನಂತೆ ಬಂದು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತರಾದರು. ಏಲೆ ಲೋಹೆ ಇಸ್ರಾಯೇಲ್ ಎಂದರೆ ದೇವರೇ ಇಸ್ರಾಯೇಲನ ದೇವರು ಎಂಬ ಅರ್ಥವನ್ನು ಕೊಡುತ್ತದೆ. ಅಥವಾ ಮತ್ತೊಂದು ಅರ್ಥದಲ್ಲಿ ಇಸ್ರಾಯೇಲನ ದೇವರು ಸರ್ವಶಕ್ತನು ಎಂಬುದಾಗಿದೆ. ಇದಕ್ಕೂ ಮೊದಲು ಯಾಕೋಬನು ನನ್ನ ತಂದೆಯ ದೇವರು ಮತ್ತು ಅಬ್ರಹಾಮನ ದೇವರು ಎಂದು ಹೇಳಿದ್ದನು. ಆದರೆ ಈಗ ಆತನು ನನ್ನ ದೇವರು ಎಂದು ಹೇಳುತ್ತಾ ಇದ್ದಾನೆ.